ಹಾಯ್ ಎಲ್ರಿಗೂ ನಮಸ್ಕಾರ. ಹೆಂಗದಿರಿ ಎಲ್ಲಾರು ಆರಾಮದಿರಿ ಅನ್ಕೊಂಡು ಇವತ್ತಿನ ಲಾಗ್‌ನ ಸ್ಟಾರ್ಟ್ ಮಾಡಾತೀನಿ. ಬರ್ರಿ ಇವತ್ತಿನ ಲಾಗ್ ಒಳಗ ವಿಶೇಷ ಅಂತ ಏನು ಹೇಳಲ್ಲ. ಯಾಕಂದ್ರ ಈ ಲಾಗ್ ಪೂರ್ತಿ ನೀವೇ ನೋಡ್ಕೊಂತ ಹೋಗ್ರಿ. ಫಸ್ಟ್ ಬಂದು ಇವಾಗ ನೋಡ್ರಿ ಬ್ಲೌಸ್ ಕಟಿಂಗ್ ಮಾಡಾತೀನಿ. ಇದು ಒಂದು ಅಸ್ತರ್ ಬ್ಲೌಸ್ ಕಟ್ ಮಾಡಾತೀನಿ ಲೈನಿಂಗ್ ಬ್ಲೌಸ್‌ನ. ಹಂಗಾಗಿ ನಿಮ್ಗೂ ಚೂರ್ ತೋರ್ಸಿದ್ರ ಆಯ್ತ್ ಅನ್ಕೊಂಡು. ಆಲ್ರೆಡಿ ನಾನು ಲೈನಿಂಗ್ ಏನೈತ್ ನೋಡ್ರಿ ಅಸ್ತರ್‌ನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಹಂಗಾಗಿ ಇದ್ರ ಮೇಲ್ ಹಾಕ್ಬಿಟ್ಟು ಕಟ್ ಮಾಡಾತೀನಿ. ಯಾವ್ದೇ ಬ್ಲೌಸ್ ಆಗ್ಲಿ ಲೈನಿಂಗ್ ಬ್ಲೌಸ್ ಕಟ್ ಮಾಡೋವಾಗ್ಲಿ ಇಲ್ಲ ಸಿಂಪಲ್ ಆಗ್ಲಿ ಮೊದಲ ತೋಳ್ ಕಟ್ ಮಾಡ್ಬೇಕ್ ನೋಡ್ರಿ. ಹಂಗಾಗಿ ಮೊದ್ಲು ತೋಳ್ ತಕೊಂಡಿವಿ ಅಂದ್ರ ಬ್ಯಾರೇದ್ ಏನಾದ್ರು ಸ್ವಲ್ಪ ಬಾಡಿ ಒಳಗ ಏನಾದ್ರು ಕಮ್ಮಿ ಬಿತ್ತಂದ್ರ ಯಾವ್ದಾದ್ರು ಒಂಚೂರ್ ಬಟ್ಟೆ ಅಟ್ಯಾಚ್ ಮಾಡಕಾಗತ್ತ. ಬಟ್ ಬ್ಲೌಸ್ ಒಳಗ್ ಏನಾಗತ್ ನೋಡ್ರಿ ಜಸ್ಟ್ ಕೆಳಗ್ ಬಗಲ್ ಮಾತ್ರ ಅಟ್ಯಾಚ್ ಮಾಡ್ಬೋದು. ಯಾವ ಕಡೆನೂ ಅಡ್ಜಸ್ಟ್ ಮಾಡಕ್ಕಾಗಲ್ಲ. ಹಂಗಾಗಿ ಯಾವ್ದೇ ಬ್ಲೌಸ್ ಕಟಿಂಗ್ ಒಳಗ ಮೊದಲ ತೋಳ ತಕೋಬೇಕಾಗತ್ತ. ಅಸ್ತರ್ ಬ್ಲೌಸ್ ಕಟಿಂಗ್ ಮಾಡುವಾಗ ಡಬಲ್ ಡಬಲ್ ಆಗತ್ ನೋಡ್ ನಿಮ್ಗ್ ಬಾಳ ತಾಗ್ಬಾರ್ದಂತೇಳಿ ನಾನೇನೈತ್ಲ ಅಸ್ತರ್ ಮೊದ್ಲೇ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಏನೈತ್ ನೋಡ್ರಿ ಜಸ್ಟ್ ಅದ್ರ ಮೇಲ್ ಹಾಕಿ ಕಟ್ ಮಾಡಾತೀನಿ. ಇದು ಬಂದು ಬ್ಲೌಸ್ ಕಟಿಂಗ್ ಇಂದಾನ ಸ್ಟಾರ್ಟ್ ಮಾಡಾತೀನಿ. ಆಲ್ರೆಡಿ ಏನೈತ್ ನೋಡ್ರಿ ಬಟ್ಟಿ ಬಾಂಡೆ ಅನ್ಕೊಂಡ್ ಎಲ್ಲಾ ಕೆಲ್ಸ ಮುಗೀತು. ಮುಗಿದ್ಮೇಲೆ ಟೈಮ್ ಸಹ 11:30 ಹಿಂಗ ಆಗಾಕ್ ಬಂದೈತಿ. ಇವಾಗ ಏನ್ ಬ್ಲೌಸ್ ಕಟ್ ಮಾಡಾತೀನಿ. ಬಟ್ ಇದು ಹೊಲಿದ್ ಆಗತ್ತಿಲ್ಲ ಅಂತ ನನಗೂ ಗೊತ್ತಿಲ್ಲ. ನಾನ್ ಯಾವಾಗ್ಲೂ ಹಂಗ ಆಗತ್ತ ಕಟ್ ಮಾಡಿ ಇಟ್ಬಿಡ್ತೀನಿ. ಎಮರ್ಜೆನ್ಸಿ ಬಂತಂದ್ರ ಸಾಯಂಕಾಲ ಬೇಕಾದ್ರೂನು ಹೊಲಿಯೋದಾಗಿರತ್ ನೋಡ್ರಿ. ಹಂಗಾಗಿ ಜಸ್ಟ್ ಕಟಿಂಗ್ ಮಾಡಿ ಇಟ್ಬಿಟ್ನಿ ಅಂದ್ರ ಪಟ ಪಟ ಅಕ್ಕಾವ್ ಅಂತೇಳಿ ಕಟ್ ಮಾಡ್ಬಿಡ್ತೀನಿ. ಬಟ್ ಆದ್ರೆ ಇವಾಗ ಒಂಚೂರ್ ಟೈಮ್ ಇತ್ತು. ಬಟ್ ಮೊದಲ್ ಏನ್ ಟೈಲರಿಂಗ್ ಕಲ್ಸಕ್ ಹೋಗ್ತಿದ್ದೆ ನಾನು ಅವಾಗಂತ್ರು ಪೂರ್ತಿ ಟೆನ್ಷನ್ ಆಗ್ಬಿಡ್ತಿತ್ತು. ಒಂದ್ ಕ್ಲಾಸ್ ಒಳಗ್ 20 ಹುಡ್ಗ್ಯಾರ್ ತಗೋತಿದ್ವಿ ನಾವು. ಬಟ್ ಹುಡ್ಗ್ಯಾರಂತ ಇಲ್ಲ ಎಲ್ಲಾ ಮಿಕ್ಸ್ ತಗೋತಿದ್ವಿ. ಬಟ್ ಅಲ್ಲಿ ಒಬ್ಬರದೊಂದ್ ಅಂದ್ರ ಇನ್ನೊಬ್ರದ್ ಇನ್ನೊಂದ್ ಕೇಳೋರೆ ನೋಡ್ರಿ. ಹಂಗಾಗಿ ಅಲ್ಲಿಂದ ಕ್ಲಾಸ್ ಮುಗಿಸ್ಕೊಂಡ್ ಮನಿಗ್ ಬರಟಿಗೆ ಸಾಕಾಗ್ಬಿಡ್ತಿತ್ ನನಗ. ಯಾವಾಗಾದ್ರೂ ಹೊಲಿಲಿ ಅಂತ ಹೇಳಿ. ಬಟ್ ಇವಾಗ ಕ್ಲಾಸ್ ಕಲ್ಸೋದಕ್ ಹೊಂಟಿಲ್ಲ ಅಂತೇಳಿ ಸ್ವಲ್ಪ ರಿಲ್ಯಾಕ್ಸ್ ಐತಿ. ಮನಿ ಕೆಲ್ಸ ಇದು ಒಂಚೂರ್ ಮಾಡ್ಕೊಂಡ್ ಆರಾಮಾಗಿ ಯಾವಾಗ್ ಬೇಕಾದ್ರೂ ಹೊಲಿಬೋದು. ಅಲ್ಲಿ ನೀವ್ ನೋಡಿದ್ರಲ್ಲ ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಂಡು ಇವಾಗ ಏನೈತ್ ನೋಡ್ರಿ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಂತೀನಿ. ಈ ರೀತಿ ಕಟ್ ಮಾಡ್ಕೊಂಡಾಗ ಏನೈತ್ ನೋಡ್ರಿ ಸೈಡ್ ಬಟ್ಟೆ ಎಲ್ಲಾ ಸಿಗುತ್ತ. ಬಟ್ ಇದು ಕ್ರಾಸ್ ಆಗಿ ಕಟ್ ಮಾಡ್ಕೊಂಡ್ರು ಬರುತ್ತ. ಆ ಬ್ಲೌಸ್ ಪ್ಲೇನ್ ಆಗಿರ್ಬೇಕು ಅವಾಗ್ ಬರುತ್ತೆ. ಯಾಕಂದ್ರೆ ಇಲ್ಲಿ ನಿಮ್ಗ್ ಇದು ಡಿಸೈನ್ ಏನ್ ಕಾಣಿಸ್ತಾತಾವ್ ನೋಡ್ರಿ ಬುಡಕ ಆ ಬ್ಲೌಸ್ ಡಿಸೈನ್ ಐತಿ ರೌಂಡ್ ರೌಂಡ್. ಬಟ್ ನಾವ್ ಕ್ರಾಸ್ ಮಾಡ್ಕೊಂಡಿವಿ ಅಂದ್ರ ಡಿಸೈನ್ ಸಹ ಏನೈತ್ಲಾ ಕ್ರಾಸ್ ಆಗ್ಬಿಡುತ್ತ. ಹಂಗಾಗಿ ಡಿಸೈನ್ ಬ್ಲೌಸ್ ಏನೈತ್ಲಾ ಸೀದಾನ ಕಟ್ ಮಾಡ್ಬೇಕಾಗತ್ತ. ಅದ್ರೊಳಗ್ ಏನ್ ಡಿಸೈನ್ ಬಂದೈತ್ ನೋಡ್ರಿ ಅದು ಏನೈತ್ಲಾ ಆಕಡೆ ಈಕಡೆ ವೇಸ್ಟ್ ಆಗ್ಬಾರ್ದ್ ಅನ್ನೋ ಉದ್ದೇಶಕ್ಕ ಹಿಂಗ್ ಸೀದಾ ಕಟ್ ಮಾಡಾತ್ತೀವಿ. ನಾನೇನೈತ್ ನೋಡ್ರಿ ಇದು ಬಂದು ನನ್ ಮೆಥಡ್ ಏನೈತ್ಲಾ ನಾನು ಇವಾಗೇನ್ ಒಂದ್ 8 ವರ್ಷ ಕಲ್ಸೀನಿ. ಸೇಮ್ ಇದೇ ರೀತಿನ ಕಲಸ್ತೀವಿ. ಬಟ್ ಇವಾಗ ಹೊಲ್ದಾಗ ನಮ್ಗ ಯಾವ್ದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಸೈಡ್ ಉಳ್ದಿರೋ ಬಟ್ಟಿ ನೋಡ್ರಿ ಈ ಕಡೆ ಏನ್ ಉಳ್ದಿರುತ್ತಲ್ಲ ಅದ್ರೊಳಗ ಕ್ರಾಸ್ ಪಟ್ಟಿನ ಕಟ್ ಮಾಡ್ಕೊಳತೀನಿ. ಆದಷ್ಟು ಮೇನ್ ಏನಂದ್ರ ತುಕ್ಡ ಏನ್ ಬಟ್ಟಿ ಬರ್ತಾವ್ ನೋಡ್ರಿ ಸೈಡ್ ಅದ್ರೊಳಗ್ ಕಟ್ ಮಾಡ್ಕೊಂಡ್ ಬಿಡ್ಬೇಕು. ಎಕ್ಸ್ಟ್ರಾ ದೊಡ್ಡ್ ಬಟ್ಟಿ ಉಳಿತಂದ್ರ ಯಾವ್ದಾದ್ರು ಪಟ್ಟಿ ತಕ್ಕೊಳಕ್ ಆರಾಮಾಗಿ ತೆಗಿಬೋದು. ಮಷೀನ್ ಮೇಲ್ ಕುತ್ಕೊಂಡಾಗ ಏನಾಗತ್ತ ಸಣ್ಣ ತುಕ್ಡ ಇಟ್ಬಿಟ್ಟಿವಿ ಅಂದ್ರ ಕಟ್ಟಿಂಗ್ ಮಾಡಾಕ್ ಬೇಜಾರಾಗ್ಬಿಡುತ್ತ. ಹಂಗಾಗಿ ನಾನ್ ಮೊದ್ಲು ಏನ ಸಣ್ಣ ತುಕ್ಡ ಬಟ್ಟಿ ಉಳ್ದಿರ್ತಾವ ಅದ್ರೊಳಗೇನ ಅಡ್ಜಸ್ಟ್ ಮಾಡ್ಕೊತೀನಿ. ಆಮೇಲ್ ಬೇಕಂದ್ರ ಎಕ್ಸ್ಟ್ರಾ ದೊಡ್ಡ್ ಬಟ್ಟಿ ಉಳ್ದಿತ್ತಂದ್ರ ಬೆನ್ ಪಟ್ಟಿ ಮತ್ತೆ ಪೈಪಿಂಗ್ ಯಾವ್ದಕ್ಕಾದ್ರೂ ಬರುತ್ತೆ. ಬಟ್ ಆದ್ರೂ ಇವು ಬ್ಲೌಸ್ ಪೀಸ್ ಒಳಗ್ ಏನೈತ್ ನೋಡ್ರಿ ಬಟ್ಟಿ ಜಾಸ್ತಿ ಉಳಿಯಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಎಲ್ಲವೂ ಸಣ್ಣವ್ ಬರ್ತಾವ್. ಹಂಗಾಗಿ ಬಾಳ್ ಬಟ್ಟಿನ ಉಳಿಯಂಗಿಲ್ಲ. ಸೊ ಇವಾಗ ಇನ್ನೇನ್ ಸೈಡಿಗ್ ಇಲ್ಲೈತಲ್ಲ ಇದು ಬೇಕಾರ್ ತೋಳಿಗ್ ಬರುತ್ತ. ಇದ್ರೊಳಗ್ ಏನೈತಲ್ಲ ಪೈಪಿಂಗ್ ಪಟ್ಟಿ ಕಟ್ ಮಾಡ್ಕೊತೀನಿ. ಪೈಪಿಂಗ್ ಯಾವಾಗ್ಲೂನು ಏನೈತ್ ನೋಡ್ರಿ ಕ್ರಾಸ್ ತಗೊಂಡಾಗ ಪೈಪಿಂಗ್ ಬಾಳ್ ನೀಟಾಗಿ ಬರುತ್ತ. ಮತ್ತ್ ಪರ್ಫೆಕ್ಟ್ ಆಗಿ ಕುತ್ಕೊಳ್ಳುತ್ತ ಅಂತ ಹೇಳ್ಬೋದು. ಹಾಗಾಗಿ ಪೈಪಿಂಗ್ ಪಟ್ಟಿನೂ ಕಟ್ ಮಾಡಿ ಇಡ್ತೀನಿ. ನಾನ್ ಇವಾಗ ಹೊಲಿಯೋದ್ ವಿಡಿಯೋನ ಹಾಕೋದೇ ಕಮ್ಮಿ ಆಗೈತ್. ನಾನ್ ಹಿಂದಿನ ವಿಡಿಯೋದಾಗ ಹಾಕಿದ್ದೆ ಕಟ್ಟಿಂಗ್ ಮಾಡಿದ್ದು. ಬಟ್ ಹೊಲಿಯೋದಕ್ ಆಗಿರಂಗಿಲ್ಲ. ಅದೇ ಅವಾಗ್ಲೇ ಹೇಳ್ದಂಗ ಆ ಕಡೆ ಈ ಕಡೆ ಎಲ್ಲಾನು ಅದ್ರೊಳಗ್ ಈಗೀಗ ಒಂಚೂರು ಮದ್ವಿ ಅದು ಇದು ಅಂತ ಅಕ್ಕಾವ್ ನೋಡ್ರಿ. ಹಂಗಾಗಿ ಆಕಡೆ ಈಕಡೆ ಹೋಗ್ ಬಂದಾಗ ಹೊಲಿಯೋದು ಆಗಂಗಿಲ್ಲ. ಬಟ್ ಈ ಟೈಮ್ನಾಗ ಹೊಲಿಯೋದು ಬಾಳ ಇರ್ತಾವು. ವಷ್ಟು ನಾನ್ ಹಾಕಿರಂಗಿಲ್ಲ. ಕೆಲವೊಂದ್ ಸಲ ಮೊಬೈಲ್ ಇಟ್ಟಾಗ ಒಂದೊಂದ್ ಏನಾದ್ರು ವಿಡಿಯೋ ಮಾಡಿರ್ತೀನಿ. ಬಟ್ ಅರ್ಜೆಂಟ್ ಇದ್ದಾಗ ಎಲ್ಲಾ ವಿಡಿಯೋ ಮಾಡ್ಕೊಂತ ಕೂಡಲ್ಲ. ಯಾಕಂದ್ರ ಆಕಡೆ ಈಕಡೆ ಲೇಟ್ ಆಕ್ಕಾವ್ ಅಂತ ಬಡ ಬಡ ಹೊಲದ್ ಕೊಟ್ಬಿಡ್ತೀನಿ. ಪೈಪಿಂಗ್ ಕಟ್ ಮಾಡಿದ್ಮೇಲೆ ಸ್ವಲ್ಪ ಬಟನ್ ಪಟ್ಟಿ ಕಟ್ ಮಾಡಿದ್ ನೋಡ್ರಿ. ಅದಾದ್ಮೇಲೆ ಇಲ್ ನೋಡ್ರಿ ನಮ್ ಮನಿಯವ್ರ್ ಏನ್ ಕೆಲ್ಸ ಮಾಡ್ತಾರ ಅಂತ ನಾ ಇಲ್ಲಿಯವ್ರಿಗ್ ಹೇಳಿದ್ದಿಲ್ಲ. ಅಲ್ಲೇನ್ ಕಾಣಸ್ತಾರ ನಿಮ್ಗ ಅವ್ರೇ ನಮ್ ಮನಿಯವ್ರು ಮೇಸ್ತ್ರಿ ಕೆಲ್ಸ ಮಾಡ್ತಾರ. ಅವ್ರು ಇಲ್ಲೇ ಹೋಗಿದ್ರು ಮನಿ ಹತ್ರ ಕೆಲ್ಸಕ್ಕ. ಸೊ ಹಂಗಾಗಿ ಅವ್ರಿಗೆ ಅಡ್ಗಿ ಮಾಡಿದ್ರ ಆಯ್ತ್ ಅಂತ ಹೇಳಿ ರೊಟ್ಟಿ ಮಾಡಾತೀನಿ ನೋಡ್ರಿ. ಬರ್ರಿ ಇವಾಗ ರೊಟ್ಟಿ ಮಾಡೋನು. ರೊಟ್ಟಿ ಮಾಡೋ ವಿಡಿಯೋ ನಾನು ಐ ಥಿಂಕ್ ಫಸ್ಟ್ ಟೈಮ್ ಹಾಕಾಕತ್ತೀನಿ ಅನ್ಸುತ್ತ. ಯಾಕಂದ್ರ ಬೆಳಗ್ಗೆನೆ ಏನೈತ್ ನೋಡ್ರಿ ಟೈಮ್ ಇರಂಗಿಲ್ಲ. ಹಂಗಾಗಿ ಈಗ ಮಧ್ಯಾಹ್ನ ಬರತ್ಲೆ ಹಾಕಿನಿ. ಇಲ್ಲಿ ಹಾಕೋಕ್ಕಿಂತ ಮುಂಚೆ ನೋಡಿದ್ರ ಒಂಚೂರ್ ಹಿಟ್ಟನ್ನ ಏನೈತ್ಲಾ ಗ್ಯಾಸಿನ್ ಮೇಲ್ ಇಟ್ಟಾಗ ಮೊದಲೆಲ್ಲಾ ನಮ್ಮ ಅವ್ವಾರೆಲ್ಲಾ ಸಣ್ಣೋರಿದ್ದಾಗ ರೊಟ್ಟಿ ಮಾಡ್ಬೇಕಾದ್ರ ರೊಟ್ಟಿ ಮಾಡ್ಲಿ ಚಪಾತಿ ಮಾಡ್ಲಿ ಮೊದಲ್ನೇ ಚಪಾತಿ ಏನೈತ್ ನೋಡ್ರಿ
ಒಲಿ ಮುಂದ ಒಲಿ ಕೊಡ್ತಿದ್ರಂತ. ಯಾಕಂದ್ರ ಅದ ಅಗ್ನಿ ದೇವರಿಗೆ ಅರ್ಪಿತ ಮಾಡ್ದಂಗ ಅಂತ ಹೇಳಿ. ಬಟ್ ಈಗಿನ ಕಾಲ ಎಲ್ಲಾ ಜಿಪ್ಪುನಾಗಿ ಈಗೆಲ್ಲಾ ಎಲ್ಲಾ ಹೋಗ್ಬಿಟ್ಟೈತ್ ನೋಡ್ರಿ. ಹಂಗಾಗಿ ಒಂದ್ ತುತ್ತ ಅದ್ ರೊಟ್ಟಿ ಆಗ್ಲಿ ಏನ ಆಗ್ಲಿ ಒಂದ್ ಸ್ವಲ್ಪ ಏನೈತಲ್ಲ ಅದ್ ಗ್ಯಾಸ್ ಆಗ್ಲಿ ಒಲಿ ಆಗ್ಲಿ ಏನ ಆಗ್ಲಿ ನೋಡ್ರಿ ಒಂಚೂರ್ ಅಗ್ನಿ ಕೊಡ್ಬೇಕಂತ ಹೇಳಿ ಸ್ವಲ್ಪ ಏನೈತಲ್ಲ ಆ ರೀತಿ ಹಿಟ್ಟು ನಮ್ ಕಡೆ ಇಡ್ತೀವಿ ಅದನ್ನ ಪದ್ಧತ್. ನಿನ್ನೆ ಏನೈತ್ ನೋಡ್ರಿ ಲಗ್ನ ಮುಗಿಸ್ಕೊಂಡ್ ಬಂದಿದೀವಲ್ಲ ಇದು ನೆಕ್ಸ್ಟ್ ಅದ್ರ ಮರ್ದಿನದ್ದು. ಹಂಗಾಗಿ ಬಳಿನೂ ತೆಗ್ದಿದ್ದಿಲ್ಲ ನಾನು. ಒಂದ್ ದಿನಕ್ಕ ಬಳಿ ತೆಗಿಯಂಗಿಲ್ಲ. ತೆಗದ್ರ ಬೈಸ್ಕೊಂತೀವಿ. ಒಂದ್ 2 ದಿನ ಇಲ್ಲ 5 ದಿನ ಹಾಕ್ಕೋಬೇಕಾಗತ್ತ. ಬಟ್ ಈ ರೀತಿ ಬಳಿ ಹಾಕೊಂಡು ಪೂರ್ತಿ ರೊಟ್ಟಿ ಬಡಿಯಾಕುನು ಕಷ್ಟ ಆಗತ್ ನೋಡ್ರಿ. ಹಂಗಾಗಿ ಬಡಿಯಾಕ್ ಆಗಿಲ್ಲ ಅಂತೇಳಂದ್ರ ಯಾವ ರೀತಿ ರೊಟ್ಟಿ ಮಾಡ್ಬೇಕಂತ ನಾನ್ ನಿಮ್ಗೆ ಇದ್ರೊಳಗನು ತೋರಿಸ್ತೀನಿ. ಬಡಿಯಾಕ್ ರೊಟ್ಟಿ ಆಗಂಗಿಲ್ಲ ಅಂತಿಲ್ಲ. ರೊಟ್ಟಿ ಬಡಿಬೋದು ಬಟ್ ಲೇಟ್ ಆಗತ್ ನೋಡ್ರಿ. 1 ಗಂಟೆಕ್. ಅದು ಅಲ್ದೆ ನಮ್ಮ ಮನೆಯವ್ರು ಊಟಕ್ ಬರ್ತಾರ. ಅವ್ರ ಬರಟಿಗೆನ ಅಡ್ಗಿ ರೆಡಿ ಆಗ್ಬೇಕಲ್ಲ. ಹಂಗಾಗಿ ಅವಸರ ಅವಸರ ಮಾಡಾತಿದ್ದೆ. ಇಲ್ಲಿ ನೀವ್ ಏನ್ ನೋಡಾತ್ತೀರ್ ನೋಡ್ರಿ ಚಪಾತಿ ಲಟ್ಸೋದ್ ಏನಿದೆ ಲತ್ತಿಗುಣಿ ಅಂತ ಹೇಳ್ತೀವಿ. ಇದಕ್ಕ ಒಂಚೂರು ಈ ರೀತಿ ಹಾಳೆ ಸುತ್ತಿ ಈ ರೀತಿ ಲಟ್ಸಿದ್ರುನು ಬರುತ್ತ. ಬಟ್ ನಾವ್ ಜಾಸ್ತಿ ಅಂದ್ರ ಬಡಿಯೋದೇ ಜಾಸ್ತಿ. ಯಾವಾಗಾದ್ರೂ ಒಂದಿಟ್ ಕಟಕ್ ರೊಟ್ಟಿ ಅಂತ ಏನ್ ಮಾಡ್ತೀವಿ ನೋಡಿ ಖಡಕ್ ರೊಟ್ಟಿಗೆ ಜಾಸ್ತಿ ಅಂದ್ರ ಬಡಿತೀವಿ. ಬಟ್ ಈ ರೀತಿ ಸಾಫ್ಟ್ ಇದ್ದಾಗ ಏನೈತಲ್ಲ ಉಣ್ಣಾಕ್ ನೋಡ್ರಿ ಮಧ್ಯಾಹ್ನ ಅದು ಬಿಸಿ ಬಿಸಿ ರೊಟ್ಟಿ ಹೋಗ್ಬಿಡ್ತಾವ. ಆದ್ರ ಜಳ ಎಷ್ಟ್ ಐತಂದ್ರ ಒಂದ್ ರೀತಿ ಏನೈತಲ್ಲ ಸಾಕಾಗ್ಬಿಟ್ಟಿರತ್ತ ಫುಲ್ ಬೆವ್ರಿಗೆ. ಬಟ್ ಮಧ್ಯಾಹ್ನ ಟೈಮ್ನಾಗ ಅಡ್ಗಿ ಮಾಡೋದ ಕಷ್ಟ. ಆದ್ರೆ ಇವತ್ ಇಲ್ಲೇ ಹೋಗ್ಯಾರ ನೋಡ್ರಿ. ಹಂಗಾಗಿ ದಿನಾನು ಏನೈತಲ್ಲ ಬುತ್ತಿ ಮಾಡಿ ಕಟ್ಟಿರ್ತೀವಿ. ಅದು ಮಧ್ಯಾಹ್ನ ಊಟಕ್ಕೆಲ್ಲ ಆರಿ ಬಿಟ್ಟಿರುತ್ತ. ಸೊ ಯಾವಾಗಾರ ಒಂದ್ಸಲ ಮನ್ಯಾಗಿದ್ದಾಗ ಬಿಸಿ ಬಿಸಿದ್ ಇರ್ಲಿ ಅಂತ ಹೇಳಿ ಅದ್ರೊಳಗ ನಮ್ ಮಂದಿಗೆ ಈ ಜೋಳದ ರೊಟ್ಟಿ ಪಲ್ಯ ಇತ್ತಂದ್ರ ಇದ್ರ ಮುಂದ್ ಯಾವ್ದು ಊಟ ಹಬ್ಬ ಅನ್ಸಲ್ಲ. ಯಾಕಂದ್ರ ಇದ್ರ ಮುಂದ್ ಇದ ಊಟನ ಮಸ್ತ್ ಆಗತ್ತ. ಹಂಗಾಗಿ ಸ್ವಲ್ಪ ಇದ್ರ ಇರ್ಲಿ ಜಳ ಇದ್ರ ಇರ್ಲಿ ಬಿಡು ಮಾಡಿದ್ರ ಆಯ್ತ ಅಂತ ಹೇಳಿ ರೊಟ್ಟಿ ಮಾಡಾತೀನಿ ನೋಡ್ರಿ. ನಾನು ಆಲ್ರೆಡಿ ಏನೈತಿಲ್ಲ ಪಲ್ಯ ಗಿಲ್ಯ ಎಲ್ಲಾ ಮಾಡಿದ್ಯಾ. ಬಟ್ ಅವಾಗ್ ಮಾಡುವಾಗ ನಾ ವಿಡಿಯೋಕ್ ಇಟ್ಟಿದ್ದಿಲ್ಲ. ಜಸ್ಟ್ ಇವಾಗ ರೊಟ್ಟಿ ಮಾಡೋ ಹೊತ್ನ್ಯಾಗ ಅಷ್ಟೇ ಇಟ್ಟಿನಿ. ಈ ರೀತಿ ನಿಮ್ಗೆ ಯಾರ್ಯಾರಿಗೆ ರೊಟ್ಟಿ ಬಡಿಯಾಕ್ ಆಗಲ್ಲ ಆರಾಮಾಗಿ ಏನೈತ್ ನೋಡ್ರಿ ಲತ್ತಿ ಗುಣಿ ತಗೊಂಡ್ ಚಪಾತಿ ಯಾವ ರೀತಿ ಲಟ್ಟಿಸ್ಕೊಂತೀರಲ್ಲ ನೀವ್ ಅದೇ ರೀತಿನ ಲಟ್ಟಿಸ್ಕೋಬಹುದು. ಇವಾಗ ನಾನೇನಿತ್ತ ಲಟ್ಟಿಸಿದ್ ರೊಟ್ಟಿನೂ ಹಾಕಿನ್ ನೋಡ್ರಿ ಗ್ಯಾಸ್ ಮೇಲೆ. ಅದಕ್ಕ ಇದಕ್ಕ ಏನು ವ್ಯತ್ಯಾಸ ಆಗಂಗಿಲ್ಲ. ಯಾಕಂದ್ರೆ ಎಲ್ಲಾನು ಸೇಮ್ ಆಗೇ ಬರ್ತಾವು. ಸ್ವಲ್ಪ ಸ್ವಲ್ಪ ಏನೈತಿಲ್ರಿ ಫಸ್ಟ್ ಬಡದು ಹಿಂಗ್ ಇದು ಮಾಡ್ಬೇಕು. ಮೊದಲೆಲ್ಲಾ ಈ ರೊಟ್ಟಿ ಬಡಿಯುವಾಗ ನಾವ್ ಏನೈತಿಲ್ ಮದ್ವಿಗ್ ಮುಂಚೆ ನಮ್ಮವ್ವ ರೊಟ್ಟಿ ಬಡಿಯುವಾಗ ಒಂದ್ 4 ಸೇರಷ್ಟು ರೊಟ್ಟಿ ಬಡಿತಿದ್ರಂದ್ರು. ಒಂದ್ 40 ರೊಟ್ಟಿ ಅಷ್ಟ್ ಬಡದು ಇನ್ನೇನ್ 4 ರೊಟ್ಟಿ ಉಳಿತಿತ್ತು ಅವಾಗ ನಮ್ಗ್ ಕರದ್ ಅನ್ನಕ್ಕಿ ತಗೋ ಇದ್ 4 ರೊಟ್ಟಿ ನೀ ಮಾಡಿ ಹೊರಗ್ ಬಾ ಅಂತ ಹೇಳಿ. ಬಟ್ ಹ್ಞೂ ಅಂತಿದ್ದೀವಿ. ಆ ರೊಟ್ಟಿ ಮಾಡುವಾಗೆಲ್ಲಾ ಯೋಚನೆ ಮಾಡ್ಕೊಂತ ಕುಂದಿರ್ತಿದ್ದೀವಿ. ಯಾಕೆ ಈ ರೊಟ್ಟಿ ಮಾಡುವಾಗ ನಮಗ್ 4 ರೊಟ್ಟಿ ಬಡಿತಾಳ ಎಲ್ಲಾರ್ಗಿ ರೊಟ್ಟಿ ಮಾಡ್ತಾಳ ನಮಗಾದ್ರ ಅಷ್ಟ ಯಾಕ್ ನಮಗ್ ಬಿಟ್ಟು ಹೊಕ್ಕಾಳ ಅಂತ ಹೇಳಿ ಯೋಚನೆ ಮಾಡ್ಕೊಂತ ಮಾಡುವಾಗ ಆಮೇಲೆ ಅನಸ್ತಿತ್ ನಮಗ ಹೊರಗ್ ಹೋಗಿ ಕಟ್ಟಿ ಕುತ್ಕೊಂಡು ಆಮೇಲೆ ಅಲ್ಲಿ ಯಾರ ಕೇಳಿದ ತಕ್ಷಣ ಹೇಳಕಿ ಮಗ್ಗಲಾಗ ರೊಟ್ಟಿ ಮಾಡಾಕತ್ತಾಳ ಅಂತ ಹೇಳ್ಕಿಶಿಂದ ಅವ ಅದನ್ನ ಹೇಳುವಾಗ ಖುಷಿ ಆಗ್ತಿತ್ತು. ಯಾಕಂದ್ರ ಮಾಡದ್ 4 ರೊಟ್ಟಿ ಆದ್ರೂನು ಹೊರಗ್ ಹೋಗಿ ನನ್ ಮಗಳ್ ರೊಟ್ಟಿ ಮಾಡಾಕತ್ತಾಳ ಅಂತ ಹೇಳ್ತಾಳಲ್ಲ ಅಂತ ಹೇಳಿ ಆ ಖುಷಿಗೆ ಆ 4 ರೊಟ್ಟಿ ಹೆಂಗ್ ಆಕ್ಕಿದ್ವು ಅಂತ ಹೇಳಿ ನಮಗ್ ಗೊತ್ತಾಕ್ಕಿದ್ದಿಲ್ಲ. ಬಟ್ ಅವತ್ 4 ರೊಟ್ಟಿ ಮಾಡಾಕ ರೂಢಿ ಮಾಡ್ಕೊಂಡು ಇವತ್ತಿಗೆ 40 ರೊಟ್ಟಿ ಮಾಡಾಕ ಏನೈತಲ್ರಿ ಖುಷಿಯಾಗಿ ಆದ್ರೂ 40 ರೊಟ್ಟಿ ಮಾಡಾಕ್ ಹಚ್ಚಿದ್ರ ಆರಾಮಾಗಿ ಮಾಡ್ತೀವಿ. ಬಟ್ ಆ 40 ರೊಟ್ಟಿ ಮಾಡಿದ್ರುನು ಇವತ್ತು ಏನೈತ್ ನೋಡ್ರಿ ಹಿಂಗ್ ಕಟ್ಟಿ ಕುತ್ಕೊಂಡ್ ಮಾತಾಡೋರ್ ಇರ್ತಾರಲ್ಲ ಹಂಗ ಇವತ್ತು ಈಗ ನಾ 40 ರೊಟ್ಟಿ ಮಾಡ್ತೀನಿ ಅನ್ನೋ ಧೈರ್ಯ ಬಂದ್ರುನು ನಮ್ ಅತ್ತಿನೇ ಏನೈತಲ್ಲ ಮದುವೆ ಆಗಿ ಗಂಡನ್ ಮನಿಗ್ ಬಂದಿಂದ ಅವ್ರು ಏನೈತ್ ನೋಡ್ರಿ ರೊಟ್ಟಿ ಮಾಡುವಾಗ ಯಾರ ಮಗ್ಗಲ್ ಕೇಳಿದ್ರಂದ್ರ ರೊಟ್ಟಿ ಮಾಡಾತಾಳಲ್ಲ ಅಂತ ಹೇಳಂದ್ರ ಇವತ್ತು ಏನೈತ್ಲಾ ನಮ್ ಅತ್ತಿ ಹಿಂಗ್ ಹೇಳ್ತಿರ್ತಾಳ ಏನ್ ರೊಟ್ಟಿ ಮಾಡ್ತಾಳ ಆ ರೊಟ್ಟಿ ಮಾಡಾಕ್ ಅವ್ರಿಗೇನ್ ರೊಟ್ಟಿ ಮಾಡಾಕ್ ಬರುತ್ತಾ ಬಡದದ್ದಷ್ಟ ಸೌಂಡ್ ಬರುತ್ತಾ ಅಂತ ಹೇಳಿ. ಒಂದ್ ಅತ್ತಿಗೆ ಒಂದ್ ತಾಯಿಗೆ ಇರೋ ವ್ಯತ್ಯಾಸ ಅಂದ್ರ ಹಿಂಗ ನೋಡ್ರಿ. ಅವತ್ 4 ರೊಟ್ಟಿ ಮಾಡಿದ್ರುನು 4 ಮಂದಿಗ್ ಹೋಗಿ ಹೇಳ್ ಬರ್ತಿದ್ಲ ನಮ್ಮವ್ವ ನನ್ ಮಗಳ್ ರೊಟ್ಟಿ ಮಾಡ್ತಾಳಂತ. ಇವತ್ತ ಗೊತ್ತಿಲ್ಲಾರ್ದಂಗ 40 ರೊಟ್ಟಿ ಬಡದ್ರುನು ಒಳಗ ಆದ್ರ ನಮ್ ಅತ್ತಿನೂ ಹೋಗಿ ಹೇಳ್ತಾಳ ಆಕಿ ರೊಟ್ಟಿನ ಮಾಡಾಕ್ ಬರಂಗಿಲ್ಲ ಅಂತ ಹೇಳಿ. ಆಕ್ಚುಲಿ ಜೀವನ ಅಂದ್ರ ಇದ ಅನ್ಸುತ್ತ. ಯಾಕಂದ್ರ ಯಾವ್ಯಾವ ಟೈಮ್ನಾಗ ಯಾವ್ಯಾವ್ದ್ ಕಲ್ಸುತ್ತ ಅಂತ ಹೇಳಾಕ್ ಆಗಂಗಿಲ್ಲ. ಬಟ್ ಮಾಡಿದ್ದಕ್ಕ ಅದ್ರ ಪ್ರತಿಫಲ ಏನೈತ್ ನೋಡ್ರಿ ಎಕ್ಸ್ಪೆಕ್ಟ್ ಮಾಡ್ಬಾರ್ದಂತ. ಇದು ಜೀವನಾನ ನಮ್ದಂತೆ ಮಾಡ್ತಿರುವಾಗ ಅವ್ರ ನೆನಸ್ಲಿ ಇವ್ರ ನೆನಸ್ಲಿ ಅಂತ ಅನ್ನಕ್ ಆಗಲ್ಲ. ಬಟ್ ಇವಾಗ ಏನೈತ್ ನೋಡ್ರಿ ಸ್ವಲ್ಪ ಸ್ವಲ್ಪ ಅಂತೇಳಿ ಮಾಡ್ತೀವಿ. ಬಟ್ ಸ್ವಲ್ಪ ಅಂದ್ರುನು ನಮ್ ಮಂದಿಗೆ ಏನೈತಲ್ ಜೋಳದ ರೊಟ್ಟಿ ಬೇಕಾ ನೋಡ್ರಿ. ಹಂಗಾಗಿ ಒಂದ್ಸಲಿ ಮಾಡಾಕತ್ರ ಒಂದ್ 10-20 ರೊಟ್ಟಿ ಇರ್ಲಾರ್ದ ಅಂತ್ರು ಮಾಡಂಗೇ ಇಲ್ಲ ಒಂದ್ ಟೈಮಿಗ್ ಆದ್ರುನು. ಮತ್ತೆ ಜೋಳದ ರೊಟ್ಟಿ ಬಿಸಿ ಬಿಸಿ ಜೋಳದ ರೊಟ್ಟಿ ಇತ್ತಂದ್ರ ಅನ್ನ ಸಾಂಬಾರು ಏನೂ ಬೇಕಾಗಂಗಿಲ್ಲ ನೋಡ್ರಿ. ಈಗ ಇದಿಷ್ಟು ಮಾಡಿ ಅದಿಷ್ಟು ಪೂರ್ತಿ ಮಾಡಾಟಿಗೆ ಟೈಮ್ ಆಗತ್ತ. ಪೂರ್ತಿ ಮುಗಿಸಿ ಆಮೇಲೆ ನಿಮಗ್ ಸಿಗ್ತೀನಿ.
ಯಾಕಂದ್ರ ಟೈಮುನು ಆಗೈತ್ ನೋಡ್ರಿ. ಇನ್ನೇನ್ ಊಟಕ್ ಬರ್ತಾರ. ಊಟಕ್ ಬರೋ ಹೊತ್ತಿಗೆ ಲೇಟ್ ಆಗ್ಬಾರ್ದಲ್ಲ. ಉಣ್ಣಾಕ್ ಬಂದಾಗ ಅದು ಇಲ್ಲ ಇದು ಇಲ್ಲ ಆಗಿಲ್ಲ ಅನ್ಬಾರ್ದು. ಸೊ ಹಂಗಾಗಿ ಇದ್ ರೊಟ್ಟಿ ಮುಗಿಸಿ ನಿಮಗ್ ಸಿಗ್ತೀನಿ ಆಮೇಲೆ. ಫೈನಲಿ ರೊಟ್ಟಿ ಮಾಡ್ಕೊಂಡು ಇಲ್ಲಿ ಬಂದ್ ನೋಡ್ರಿ. ಇದಿಷ್ಟು ರೊಟ್ಟಿ ಮಾಡಿದೆ. ಅವಾಗ್ಲೇ ಹೇಳ್ದಂಗ ನಾನು ಅನ್ನ ಸಾಂಬಾರು ಏನು ಬೇಡಂಗಿಲ್ಲ ಅದೇ ಟೈಮಿಗೆ ಇತ್ತಂದ್ರ. ಆದ್ರೆ ಈ ರೊಟ್ಟಿ ಮತ್ ಮಧ್ಯಾಹ್ನಕ್ಕ ಸಾಯಂಕಾಲ ಉಣ್ಣಂದ್ರ ಉಣ್ಣಂಗಿಲ್ಲ, ಬಿಸಿವಿದ್ದಾಗ ಉಣ್ತಾರ. ಅದ್ರ ಜೊತೆ ಸೈಡ್ ನೋಡ್ರಿ ಚೌಳಿಕಾಯಿ ಪಲ್ಯ. ಆಕ್ಚುಲಿ ಸಜ್ಜಿ ರೊಟ್ಟಿ ಚೌಳಿಕಾಯಿ ಪಲ್ಯ ಅಂತಾರ. ಬಟ್ ನಮ್ ಮನ್ಯಾಗ ಜೋಳದ ರೊಟ್ಟಿ ಚೌಳಿಕಾಯಿ ಪಲ್ಯ ಅಂದ್ರೂನು ಏನೈತಿಲ್ಲ ಫೇವ್ರೇಟ್. ಅದ್ರ ಜೊತೆ ಒಂಚೂರ್ ಸೈಡಿಗೆ ಏನೈತಿಲ್ಲ ಕಾಯಿಪಲ್ಯ ಬೇಕ್ ನೋಡ್ರಿ. ಈ ರೀತಿ ಮೆಂತ್ಯ ಪಲ್ಯ, ಉಳ್ಳಾಗಡ್ಡಿ ಹಿಂಗ್ ಏನ್ರ ಬೇಕ್. ರೊಟ್ಟಿ ಮಾಡಿದ್ರ ಅದ್ರೊಳಗ ನಮ್ ಮನ್ಯಾಗ ದಿನಾನು ಇದ್ದೇ ಇರುತ್ತ, ಒಂದ್ ದಿನದ್ದಲ್ಲ. ಬಟ್ ಅದ್ ಸೈಡ್ ತಿನ್ನುವಾಗ ಅವ್ರಿಗೆ ಒಂಚೂರ್ ಖುಷಿ ಇರುತ್ತ. ಈಗ ನೋಡ್ರಿ ಊಟಕ್ ಹಚ್ಚಾತೀನಿ. ಚೌಳಿಕಾಯಿ ಪಲ್ಯ, ಮೊಸರು, ಹಸಿಮೆಣಸಿಕಾಯಿ ಖಾರ, ಅದ್ರ ಜೊತೆ ಒಂದ್ ಈಟ್ ಏನೈತಲ್ಲ ಹಸರ್ ಪಲ್ಯ ಇತ್ತಂದ್ರ ಈ ಊಟದ್ ಮುಂದ ಯಾವ ಊಟನೂ ಬೇಕಾಗಲ್ಲ. ಎಲ್ಲಾ ಆಲ್ಮೋಸ್ಟ್ ಊರಿಗೆ ಪಾರಿಗೆ ಹೋದಾಗ ಆಲ್ಮೋಸ್ಟ್ ಹೋಟೆಲ್ನ್ಯಾಗ ನೋಡಿರ್ತೀರಿ ನೀವು. ಯಾವ ಹೋಟೆಲ್ನ್ಯಾಗಾರ ಬೋರ್ಡ್ ನೋಡಿರ್ತೀರಿ ಹಾಕಿದ್ದು, ಇಲ್ಲಿ ಊಟ ಮನಿ ಊಟ ತಯಾರೈತಿ ಅಂತ ಹಾಕಿರ್ತಾರ. ಅದನ್ನ ನೋಡೇ ನಾವ್ ಹೋಗಿರ್ತೀವಿ, ಮನಿ ಊಟ ತಯಾರೈತ್ ನಡಿ ಇಲ್ಲಿ ಅಂತ ಹೇಳಿ. ಈಗೀಗ ಆಲ್ಮೋಸ್ಟ್ ಎಲ್ಲಾ ಹೋಟೆಲ್ನ್ಯಾಗು ಬಿಸಿ ಬಿಸಿ ರೊಟ್ಟಿನ ಮಾಡ್ಕೊಡ್ತಾರ. ಹೋದ್ ತಕ್ಷಣ ಕೇಳ್ತಿರ್ತಾರ, ಈ ಮನ್ಯಾಗ ಏನೈತ್ ನೋಡ್ರಿ ಬಿಸಿ ಬಿಸಿ ರೊಟ್ಟಿ ಮಾಡಿ ಉಣ್ಣ್ ಅಂದ್ರ ಅದ್ರಾಗ ಮಕ್ಕಳಿಗೆ ಬಾಳ್ ರಂಬಸ್ಬೇಕಾಗತ್ತ, ಉಣ್ರಿ ಉಣ್ರಿ ಅಂತೇಳಿ. ಯಾವ್ದನ್ನ ಆದ್ರ ನಾವ್ ಅದ್ರಲಿಂತ್ರ ಏನ್ ಕಳ್ಕೊಂಡಾಗ ಅದ್ರದ್ ಇದು ಬೆಲೆ ಗೊತ್ತಾಗತ್ತ ಅನ್ನಂಗ ಹೊರಗ್ ಹೋದಾಗ ನೋಡ್ರಿ ಎಲ್ಲಾರ ಖಾನಾವಳ್ಯಾಗ ಹೋದಾಗ ಬಿಸಿ ರೊಟ್ಟಿ ಮಾಡ್ಕೊಟ್ಬಿಟ್ರ, ಯಪ್ಪಾ ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಟ್ರಿ ಅಂತೇಳಿ ಖುಷಿ ಆಕ್ಕಾರ. ಬಟ್ ಅದ ಬಿಸಿ ಬಿಸಿ ರೊಟ್ಟಿ ಮನ್ಯಾಗ ಮಾಡ್ಕೊಟ್ಟಾಗ ಒದ್ದಾಡ್ಕೊಂತ ಉಣ್ತಾರ. ಬಟ್ ಆದ್ರ ನಮ್ ಮನ್ಯಾಗ ಒಂದ್ ಲೆಕ್ಕಕ್ಕ ಯಾರೋ ಏನೈತ್ ನೋಡ್ರಿ ಬಿಸಿ ಬಿಸಿ ರೊಟ್ಟಿ ಮಾಡಿದಾಗ ಜಗಳ ಮಾಡಂಗಿಲ್ಲ, ಉಣ್ಣಾಕ್ ಏನ್ ಅನ್ಬೋದು. ಖುಷಿಯಿಂದ ಉಣ್ತಾರ. ಬಟ್ ಅದ ರೊಟ್ಟಿ ಸಂಜೆಕ್ ಉಣ್ಣಾದ್ರ್ ಉಣ್ಣಂಗಿಲ್ಲ. ಹಂಗಾಗಿ ನಾ ಜಾಸ್ತಿ ಸ್ಟಾಕ್ ಎಲ್ಲಾ ಮಾಡಿ ಇಡಂಗಿಲ್ಲ. ಯಾಕಂದ್ರೆ ಇರೋದೇ 4 ಜನ ಅದೀವಿ. ಹಂಗಾಗಿ ಬಾಳ ಯಾಕ್ ಮಾಡ್ಬಿಡ್ಬೇಕ್ ಅಂತೇಳಿ ಈಗ ಹೊಸರು ಊಟ ಮಾಡಾಕ್ ಅಂತೇಳಿ ಊಟಕ್ ಹಚ್ಚಾತೀನಿ ನೋಡ್ರಿ. ಹೆಂಗ್ ಅನಿಸ್ತ್ ನಿಮಗ ಈ ನಮ್ ಜೋಳದ ರೊಟ್ಟಿ ಊಟ? ಮತ್ ಯಾರ್ಯಾರಿಗೆಲ್ಲಾ ಜೋಳದ ರೊಟ್ಟಿ ಇಷ್ಟ ಆಯ್ತ್ ನೋಡ್ರಿ ಕಮೆಂಟ್ ಮಾಡ್ರಿ. ಯಾಕಂದ್ರ ನಮಗಂತ್ರ ಬಾಳ ಇಷ್ಟ. ಈ ಊಟದ್ ಮುಂದ ನಮಗ್ ಯಾವ್ದೇ ರೀತಿ ಬಿರಿಯಾನಿ ಕೊಟ್ರುನು ಇದಾಗಂಗಿಲ್ಲ. ಈ ರೀತಿ ಬಿಸಿ ಬಿಸಿ ರೊಟ್ಟಿ ಪಲ್ಯ ಇದಿತ್ತಂದ್ರಂತ್ರು ಯಾವ್ದೇ ರೀತಿ ಬಿರಿಯಾನಿ ಕೊಟ್ರುನು ಅದನ್ನ ಸೈಡಿಗೆ ಸರಿಸಿ ನಾವ್ ರೊಟ್ಟಿ ತಿಂದ್ ಬಿಡ್ತೀವಿ. ಯಾಕಂದ್ರ ರೊಟ್ಟಿ ಊಟದ್ ಮುಂದ್ ನಮ್ಗ್ ಯಾವ್ದೋ ಊಟ ದೊಡ್ಡದ್ ಅನ್ಸಂಗಿಲ್ಲ. ನೋಡಾಕು ನಮ್ಗ್ ಏನೈತಲ್ಲ ನಮ್ಗ್ ಇಷ್ಟಪಟ್ಟು ಉಂಡಾಗ ಅದು ಬರೇ ನೋಡಾಕ ಹೊಟ್ಟ್ ತುಂಬುದ್ ಅಷ್ಟ ಅಲ್ಲ, ನೋಡಾಕುನು ಅಷ್ಟ ಚಂದ ಇರ್ತ, ಉಣ್ಣಾಕು ಅಷ್ಟ ಚಂದ ಇರ್ತಂತ. ಒಬ್ಬೊಬ್ರಿಗೆ ಏನೈತ್ ನೋಡ್ರಿ ಮಕ್ಕಳಿಗೆ ಕೊಡಾತೀನಿ. ಬರ್ರಿ ಇವಾಗ ನೀವು ಊಟ ಮಾಡೋನು. ಈ ಜೋಳದ ರೊಟ್ಟಿ ತಿಂದ್ರ ರಟ್ಟಿ ಗಟ್ಟಿ ಅಂತ, ರಾಗಿ ರೊಟ್ಟಿ ತಿಂದ್ರ ಹೊಟ್ಟಿ ಗಟ್ಟಿ ಅಂತ, ಸಜ್ಜಿ ರೊಟ್ಟಿ ತಿಂದ್ರ ಕಾಲ್ ಗಟ್ಟಿ ಅಂತ. ವಿಡಿಯೋದಾಗ ನಾನ ಹೇಳಿದ್ನಲ್ರಿ ರೊಟ್ಟಿ ಮಾಡಿ ಬಿಸಿಲ್ದೊಳಗ ಸುಸ್ತಾಗ್ಬಿಡತ್ತ. ಹಂಗಾಗಿ ಊಟ ಮಾಡಾತೀವಿ. ಊಟ ಮಾಡಿ ಜಸ್ಟ್ ಇನ್ನೇನೈತಲ್ಲ ಒಂಚೂರು ಮಲ್ಕೊಂಡ್ ನಿದ್ದಿ ಮಾಡಿ ಎದ್ ಬಿಡ್ತೀವಿ. ಅದೇನೈತಿ ನೋಡ್ರಿ ಜಂಪರ್ ಸಾಯಂಕಾಲ ಹೊಲ್ಯಾಕ್ ಆಗತ್ತ. ಯಾಕಂದ್ರೆ ಈ ಜಳಕ್ಕ ಒದ್ದಾಡಾಕತ್ತೀವಿ. ಎಲ್ಲಾರು ಊಟ ಮಾಡಾತಾರ ನೋಡ್ರಿ ಇವಾಗ. ಬರ್ರಿ ಇವಾಗ ನೀವು ಊಟ ಮಾಡೋನು. ಊಟ ಮಾಡಿ ಏನೈತ್ ನೋಡ್ರಿ ಒಂಚೂರು ಮಲ್ಕೊಂಡ್ ಬಿಡ್ತೀವಿ. ಬ್ಲೌಸ್ ಏನಾರ ಅಕಸ್ಮಾತ್ ಹೊಲದ್ನಿ ಅಂದ್ರ ನಾನು ನೆಕ್ಸ್ಟ್ ವಿಡಿಯೋದೊಳಗ್ ಹಾಕ್ತೀನಿ. ಅವಾಗ್ಲೇ ಹೇಳ್ದಂಗ ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲಾ ಅಡ್ಡಾಡೋದ ನೋಡ್ರಿ. ಹಂಗಾಗಿ ಹೊಲಿಯೋದ್ ಆಗತ್ತಿಲ್ಲ ಅನ್ನೋ ಡೌಟ್ ಐತ್ ನನಗ. ಹೊಲಿಯೋದ್ ಆಗಿಲ್ಲ ಅಂದ್ರ ಸಾಯಂಕಾಲ ಆದ್ರೂ ಹೊಲಿತೀನಿ. ಒಂದ್ ಕಡೆ ಈ ಕೆಲಸ ಎಷ್ಟ್ ಮೇನೋ ಹಂಗ ನನ್ಗ ಆ ಕೆಲ್ಸನು ಒಂದಿನ ಹೊಲಿತಿಲ್ಲ ಅಂದ್ರೆ ಏನೋ ಕಳ್ಕೊಂಡಿನಿ ಅನ್ನೋ ತರ ಆಕ್ಕಿರತ್ತ. ಹಂಗಾಗಿ ಹೊಲಿಯೋದನ್ನು ಹೊಲಿತೀನಿ. ಇವತ್ತಿನ ವಿಡಿಯೋ ಏನ್ ನೀವು ನೋಡಾತ್ತೀರಿ ನೋಡ್ರಿ ಇದಿಷ್ಟೇ ಆಗಿತ್ತು. ಎಲ್ಲಾನು ಕಟಿಂಗ್ ಆಗ್ಲಿ, ಏನೋ ಜೋಳದ ರೊಟ್ಟಿ ಊಟ ಆಗಿರ್ಬೋದು. ಸೊ ನಿಮಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿತ್ತಂದ್ರ ಪ್ಲೀಸ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಹಂಗ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ. ಯಾರ್ಯಾರೆಲ್ಲ ಈ ವಿಡಿಯೋ ನೋಡಿದ್ರಿ ಅವ್ರೆಲ್ರಿಗೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್.